ತುಂಬಾ ಜನ ಬರಬೇಡಿ, ಇದು ಸ್ಟ್ರೆಂತ್ ಇಲ್ಲ. ಸ್ಟ್ರೆಂತ್ ಇಲ್ಲ. ಹೋಗ್ಬೇಕಾದ್ರೆ ಭಯ ಸರ್. ನೀರು ಹೋಗಲ್ಲ, ನೀರು ಹೋಗಲ್ಲ ಹಂಗೆ ಬೀಳುತ್ತೆ ಸರ್, ಕೈ ಇಟ್ಟಿದ್ರೆ ಸಾಕು ಹಂಗೆ ಬಿಡುತ್ತೆ. ಇದು ಮಗು ಮೇಲೆ ಮನೆ ಬಿದ್ದಿದೆ, ಮಕ್ಕಳನ್ನ ಎಲ್ಲಿ ಸರ್ ಹಿಡಿಯೋದು ಮೇಲೆ ಬಿದ್ದರೆ ತಾನೇ ನ್ಯೂಸ್ ಆಗುತ್ತೆ. ಯಾರಾದ್ರೂ ತಲೆ ಕೊಡೋದು ಸರ್, ಮಗು ಮೇಲೆ ನನ್ನ ಮೇಲೆ ನಿನ್ನ ಮೇಲೆ ಬಿದ್ದರೆ ಅದಕ್ಕೆ ಬೆಲೆ ಕೊಡೋದು. ಒಬ್ಬ ಬಡವ್ರ ಮೇಲೆ ಬಿದ್ದರೆ ಬೆಲೆ ಕೊಡೋದು. ಸ್ವಲ್ಪ ಚೆನ್ನಾಗಿರುತ್ತೆ ಮಾಡಬೇಕು. ಸರ್, ನಮ್ಗೆ ಇದೊಂದು ಸ್ವಲ್ಪ ಮಾಡ್ಕೊಟ್ಬಿಡಿ ಸರ್, ಕುಡಿಯಕ್ ನೀರ್ ಬರಲ್ಲ, ಅಲ್ಲಿ ನೀರ್ ಹೋಗೋದು ಇದೆಲ್ಲ ನೋಡಿ ಸರ್, ಇದೆಲ್ಲ ಮತ್ತೆ ಮಗು ಐತೆ ಸರ್. ಕುಡಿಯಕ್ ನೀರ್ ಬರೋದಿಲ್ಲ ಸರ್, ವಾರಕ್ಕೆ ಒಂದ್ಸತಿ ಬಿಡ್ತಾರೆ ಅಷ್ಟೇ, ಆಮೇಲೆ ಬರೋದಿಲ್ಲ. ನಡೆಯಕ್ಕೆ ಭಯ ಆಗುತ್ತೆ, ಹೋಗಕ್ ಬರೋಕ್ಕೂ ಭಯ. ಒಂದೊಂಚೂರು ತಲೆ ಮೇಲೆ ಎಲ್ಲ ಬಿಟ್ಟರೆ ಅದೇ ಬೇಜಾರು ನಮ್ಗೆ. ಸ್ಕೂಲ್ ಹತ್ರ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲ್ ಯಾವ ಪಾಯಿಂಟ್ ಹಾಕೋರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತಲ್ಲ. ಬರೀ ಶೋ ಅಪ್ ಬನ್ನಿ ಸರ್, ಅಲ್ಲಿ ತೋರಿಸ್ತೀರಿ. ಬನ್ನಿ ಸರ್. ನೋಡಿ ಸರ್, ಇಲ್ಲಿಂದ ಬಿದ್ದು 2-3 ಸತಿ ಇದು ನಾವು ಗಾಡಿ ಹಾಕಿದ್ದೀವಿ, 2-3 ಸತಿ ಬಿದ್ದೋಗ್ಬಿಟ್ರು. ನಾವೇ ಬಿದ್ದಿದ್ದೀವಿ, ಚಿಕ್ಕ ಚಿಕ್ಕ ಮಕ್ಳು 2-3 ಸತಿ ನಮ್ಮ ಮಗ ಬಿದ್ದೋಗ್ಬಿಟ್ರು. ಯಾರಿಗೆಲ್ಲ ಕರ್ಕೊಂಡು ತೋರಿಸಿದ್ರೆ ಯಾರು ಮಾಡಿಲ್ಲ, ಇಲ್ಲಿಂದ ಬಿದ್ದೋದು. 2-3 ವಾಟಿ ಹಾಸ್ಪಿಟಲ್ ಕೊಟ್ಟಿದ್ದು ಬೈಟಂಬ ನಾನೇ ಮುಂದಿದ್ದೆ. ನೋಡಿ ಸೀಲಿಂಗ, ಆ ಬಿಲ್ಡಿಂಗ್ ಅಲ್ಲಿ ಹಂಗೆ ಸೀಲಿಂಗ್ ಇಲ್ಲ ಮಗ, ಹಂಗೆ ಗೊತ್ತು. ನೋಡಿ ಶಾಖೆ ಕೈ ಅಷ್ಟೇ. ಎಷ್ಟು ಸಲ ಒಳಗಡೆ ಸೀಲಿಂಗ್ ಎಲ್ಲ ಬೀಳ್ತಾ ಇದೆ ಸರ್, ಮೇಲೆ ಸೀಲಿಂಗ್ ಎಲ್ಲ ಬೀಳ್ತಾ ಇದೆ. ಫುಲ್ಲು ಎಲ್ಲ ಹೋಗ್ಬಿಟ್ಟಿದೆ ಸರ್ ನಮ್ಗೆ.
ಟೈಲ್ ಹಾಕಕ್ಕೆ ಇದೊಂದು ಫ್ಯಾನ್ ಹಾಕೊಳಕ್ಕೆ ಕಿಚನ್ ವಿಶ್ವಣ್ಣ ಅವ್ರ ಹತ್ರ ಎಲ್ಲ ಹೇಳಿದ್ವಿ ಸರ್ ನಾವು. ಇಲ್ಲಿ ನಮ್ಮ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಸರ್. ಎಲ್ಲಾರ್ದು ಹೇಳ್ತಾರೆ ಸರ್, ನೋಡ್ಬಿಟ್ಟು ಹೋಗ್ತಾರೆ ಸರ್. ಮನೆ ಟೈಲ್ಸ್ ಹಾಕ್ತಾ ಇದ್ದೀವಿ. ಜನ ಯಾರು ಇದು ಹೇಳೋರ್ಗೆ ಅವ್ರಿಗೆ ಅವಕಾಶ ಮಾಡ್ತಾರೆ. ನಡೀರಿ ಸರ್ವಿಸ್ ಬಿದ್ದು ಮುಂದೆ ಬಾಗ ಹೇಳಿ ಕಮಲಮ್ಮಕ್ಕ ಮುಂದೆ ಬಾಕ ಕ್ಲೀನಿಂಗ್ ಇಲ್ಲ. ರಮೇಶ್ ಅವ್ರ ಕಾಲದಿಂದ ಕೊಟ್ಟಿದ್ಯಾರು ಈಗ ಏನು 2,000 ದುಡ್ಡು ಕೊಟ್ಟದೆ ನಿಮ್ಮ ಎಲ್ಲರಿಗೂ ಬಂದಿದೆ. ಕೆಲವರು ರೇಷನ್ ಬಂದು ಬರಲ್ಲ, ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ ಬಂದು. ಏನು ಪ್ರಾಬ್ಲಮ್ ಏನಿದೆ ನಿಮಗೆ? ಬೇರೆ ಸಮಸ್ಯೆ ಏನಿದೆ? ಬೇರೆ ಸಮಸ್ಯೆ ಏನಿಲ್ಲ ಸರ್. ಈ ರೋಡ್ ಒಂದು ನಮ್ಗೆ ಆಗ್ಬೇಕು. ಆಮೇಲೆ ಆ ಕಡೆ ಒಂದು ಲೈಟ್ ಕಂಬ ಒಂದು ಕ್ರಾಸ್ ಆಗಿದೆ, ಅದನ್ನ ತೆರವಾಕ್ಬೇಕು. ಸಂಧಿಗೊಂದು ರೋಡ್ ಎಲ್ಲ ಮಾಡ್ಬೇಕು. ಅದೊಂದೇ ನಾವು ಕೇಳ್ತಾ ಇದ್ದೀವಿ. ಮನೆಗಳೊಳಗೆ ಇರೋ ಸಮಸ್ಯೆ, ಮನೆ ಸ್ಯಾನಿಟರಿ ಚೆನ್ನಾಗಿ ಹೋಗ್ತಿದೆ. ಕುಡಿಯೋ ನೀರು ಬರ್ತಾ ಇದೆಯಾ? ಕುಡಿಯೋ ನೀರು ವಾರದಲ್ಲಿ 2 ಸಾರಿನೋ 1 ಸಾರಿನೋ ಬಿಡ್ತಾರೆ. ಅಲ್ಲಿ ಮುಂದೆ ಹಿಂಗೆ ನಿಂತ್ಕೊಂಡು
ಹಾ ಅದು ಹೈಸ್ಕೂಲ್ ಇಲ್ಲದೆ ಇರೋದ್ರಿಂದ ನವರಂಗ್ ಹೋಗ್ಬೇಕು ಅಲ್ಲಿಂದ ಎಲ್ಲಿ ಅವ್ರಿಗೆ ಅವ್ರ ಕಷ್ಟ ನಿನಗೇನು ಗೊತ್ತು ನೀವು ಯಾಕೆ ಮಾತಾಡ್ತೀರಿ ಮಾತ್ರ ಅವ್ರ ಸಮಸ್ಯೆ ಅವ್ರಿಗೆ ಮಾತಾಡ ಅವ್ರ ಸಮಸ್ಯೆ ಏನು ಕೇಳಕ್ ಬಂದಿದ್ದೀವಿ ನೀವು ಹೇಳಕ್ ಬಂದಿದ್ದೀರಾ ಆಮೇಲೆ ಓದಿರೋದ್ರಿಂದ ಆಮೇಲೆ ಅವ್ರಿಗೆ ಏನು ಕೊಡೋದಿಲ್ಲ ಅವರು ಆಮೇಲೆ ಏನಂದ್ರೆ ಸಂಜೆ 7 ಗಂಟೆ ಮೇಲೆ ಎಲ್ಲ ಗಾಂಧ ಅದನ್ನೆಲ್ಲ ಯಾರು ನೋಡ್ತಾರೆ ಅವ್ರನ್ನ ನಾವು ಕೇಳಕ್ ಹೋಗ್ಬೋದು ಕೇಳಲ್ಲ ಅವ್ರ ಮನೆಯವರು ಕೇಳ್ತಾರೆ ನಿಮ್ಗೇನು ಪ್ರಾಬ್ಲಮ್ ಅಂತ ಅದೆಲ್ಲ ನಮ್ಗೆ ಅಂಗಡಿಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ತೊಂದರೆ ನಮಗೆ ಆಮೇಲೆ ಈ ಮಾಡಿ ಮೇಲೆಲ್ಲ ನೀವು ಒಂದ್ಸಲ ಯಾರಾದ್ರೂ ಪೊಲೀಸರು ಕಳಿಸೋದು ಎಲ್ಲ ಕುತ್ಕೊಂಡು ಇಟ್ಕೊಂಡು ಓಡಾಡ್ಕೊಂಡು ಎಲ್ಲ ಬಿಯರ್ ಬಾಟ್ಲು ಅದು ಇದು ನಾವು ಯಾರು ಕೇಳೋಕ್ಕಾಗಲ್ಲ ಅವ್ರನ್ನ ಕೇಳಿದ್ರೆ ನಮ್ಮನ್ನು ಕೇಳ್ತಾರೆ ನೀವೇನು ಕೇಳೋದು ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಅವ್ರು ಬರೋ ಅಷ್ಟು ಇವೆಲ್ಲ ಹೋಗ್ತಾರೆ ಪೊಲೀಸ್ ಎಲ್ಲ ಕಡೆ ಹೋಗಲ್ಲ ಬರ್ತಾರೆ ಅಲ್ಲಿ ಮೇನ್ ನೋಡೋದು ಹೋಗ್ತಾರೆ ಮಾತಾಡ್ತೀನಿ ನಾನು ಹೇಳೋದು ನಾರ್ಮಲ್ ಅವ್ರಿಗೆ ಗಾಂಧಿ ಎಲ್ಲ ಎಲ್ಲಿಂದ ಸಿಗುತ್ತೆ ಅವರಿಗೆಲ್ಲ ಪೊಲೀಸ್ನವ್ರು ಅದನ್ನೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಪೊಲೀಸರು ಕೊಡ್ತಾರೆ ಇಲ್ಲನಪ್ಪ ಯಾರು ಈಗ ಅವಾಗ ಬಂದು ಇವ್ರು ಚೆಕ್ ಮಾಡಬೇಕು ಪ್ರೊಬೇಷನರಿ ಕಲ್ತ್ಕೊ ಇದನ್ನೆಲ್ಲ ಅವ್ರು ಹೇಳ್ತಾ ಇದ್ರಲ್ಲ ಕಷ್ಟ ಕೇಳ್ಕೊ ಆಮೇಲೆ ನಾರಾಯಣ ಇನ್ನೂ ಒಂದು ಸಮಸ್ಯೆ ಇದೆ ಕಾರ್ಪೊರೇಷನ್ ಈ ರೋಡಿಗೆ ಬರಲ್ಲ ಗುಡ್ಸಲ್ಲ ಅಂದ್ರೆ ನಾವು ಬಂದು ಅಲ್ಲಿಂದ ಗುಡ್ಸಕ್ಕಾಗುತ್ತಾ ಇದನ್ನೆಲ್ಲ ಸಮಸ್ಯೆ ಹೇಳಿದ್ರೆ ಅವ್ರು BBMP ಅವ್ರಿಗೆ ಹೇಳಿದ್ರೆ ನಾವು ಸಂಧಿಗೆ ಹೋಗಿಲ್ಲ ಬಂದು ಗುಡ್ಸೋದಕ್ಕಾಗಲ್ಲ ಅಂತಾರೆ ಇದನ್ನೆಲ್ಲ ನಾವು ಬಂದು ಗುಡ್ಸಕ್ಕಾಗುತ್ತಾ ಇವರೇ ಕಾರ್ಪೊರೇಷನ್ ಅವರು ಏನೇನು ಬೇಕು ಹೊಡೀರಿ ಸರ್ ನೀವು ಹೇಳ್ಬೇಕು ನಮ್ಮ ಮನೆ ಮುಂದೆ ಅವ್ರು ಬಂದು ಗುಡ್ಸೋದು ಬೇಡ ಹಳ್ಬಿಲ್ ಬರ್ಕೊಡೋದಲ್ಲ ಎಲ್ಲ ಇವರೇ ಗುಡ್ಸೋದಕ್ಕೆ ಹಳ್ಬಿಲ್ಲೆಲ್ಲ ಬರೆಯೋದು ಇವರೇ ಆಮೇಲೆ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಕ್ಲಿಯರ್ ಮಾಡಿಸ್ಕೊಡ್ತಾರೆ ಹೇಳ್ತಾರೆ ಎಲ್ಲರಿಗೂ 4,000 ದುಡ್ಡು ತಗೊಂಡು ರೇಷನ್ ಕಾರ್ಡ್ಗೆ 8,000 ಅಲ್ಲ ದುಡ್ಡು ಕೊಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇದೆ 4,000 8,000 ಬಡವರು ಎಲ್ಲ ಹೋಗ್ತಾರೆ ಅಲ್ಲ ಈಗ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ ನಾನು ಹೇಳ್ತಿರೋದು ನಾವು ಮಾಡಿಸ್ಕೊಂಡಿಲ್ಲ ನಮಗಿದೆ ಬೇರೆಯವ್ರು ತೊಂದರೆ ಆಗ್ತಿದೆ ಅಲ್ವಾ ಬಡವರು ಎಲ್ಲಿ ಹೋಗ್ತಾರೆ 4,000 8,000 ಕೊಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು ಏನ್ ಹೇಳಿ ಅಮ್ಮ ಆಡ್ತಾರೆ ಸರ್ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಓಡಾಡ್ತಾರೆ ಏಯ್ ಬೆಸ್ಕಾಂ ಅವ್ರು ಯಾರ್ರಿ ನಾವು ಹೇಳಿ ಹುಡುಗರು ಇದ್ದಾರೆ ಸರ್ ಏ ಬೆಸ್ಕಾಂ ಅವರು ರಾಜ್ಯದವರೆಲ್ಲ ಇದ್ದಾರೆ ನಾಳೆ ಕೇಬಲ್ ಸಾಧ್ಯ ಆದರೆ ಕೇಬಲ್ ಹಾಕೋದು ಇಲ್ಲ ಅಂತಂದ್ರೆ ಫೋನ್ ಹಾಕೋಬೋದು ABC ಕೇಬಲ್ ನಾಳೆ ಎಲ್ಲರಿಗೂ 2,000 ದುಡ್ಡು ಗೊತ್ತದ ಯಾಕೆ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು 15 ವರ್ಷದಿಂದ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಯಾಕೆ ನಾವು ಬರ್ದಾಕಿದೀವಿ ಅರ್ಜಿ ಹಾಕಿದ್ದೀರಾ ಯಾರು ರೇಷನ್ ಕಾರ್ಡ್ ಅವ್ರು ಯಾರ್ರಿ ನೆಕ್ಸ್ಟ್ ಸಂಡೇ ನಿಮ್ದು ಹಳೆ ಅರ್ಜಿ ಹಾಕೋದು ಇದೆಯಮ್ಮ ಅರ್ಜಿ ಹಾಕಿರೋ ಅಪಾಯಿಂಟ್ಮೆಂಟ್ ಇದೆಯಾ
ಹಳೆ ಅರ್ಜಿ ಹಾಕಿರೋರಿಗೆ ಅದಕ್ಕೆ ಮುಂದಿನ ವಾರ ಯಾವಾಗಾರ ಇಲ್ಲೇ ಒಂದು ಕೌಂಟರ್ ಹಾಕಿಸ್ತೀನಿ, ಕ್ಯಾಂಪ್ ಮಾಡಿಸ್ತೀನಿ. ಅವಾಗ ಎಲ್ಲರನ್ನು ತಗೊಳ್ಳಿ. ಹಳೆ ಅರ್ಜಿ ಹಾಕಿರ್ಬೇಕು, ಈಗ ಹೊಸದಾಗಿ ಅರ್ಜಿ ತಗೊಳ್ಳಲ್ಲ. ದುಡ್ಡು 2,000 ಬರ್ತಲ್ಲ, 4 ತಿಂಗಳು ಬರ್ತಲ್ಲ. ಎಲ್ಲರಿಗೂ ನಿಮಗ್ ಬಂದಿದ್ಯಮ್ಮ? ಎಷ್ಟು ಜನಕ್ಕೆ ಬಂದಿಲ್ಲ? ಯಾರು ಬಂದಿರ್ತಾರ ಹೇಳಿ ದಯವಿಟ್ಟು ಸರ್. ಓಕೆ.